ಇವತ್ತು ಹರ್ಷಿತಾ ಅನ್ನೋ ಒಂದು ಹುಡುಗಿ ಏನು ಈ ದುರ್ಮರಣ ಹೊಂದಿದೆ ಅದು ನಮ್ಮ ಸಂಬಂಧಿಕರಾಗಿದ್ದಾರೆ. ಹುಡುಗಿ ತುಂಬ ಹೆಲ್ತಿಯಾಗಿದ್ದರು. ಈ ಹುಡುಗಿ ಮೂಲ ಬಂದ್ಬಿಟ್ಟು ದ್ಯಾವಣಗೆರೆ, ಶಿವಮೊಗ್ಗ ಜಿಲ್ಲೆ ದ್ಯಾವಣಗೆರೆ ಹತ್ರ ಇದ್ದಿದ್ದು. ಈ ಹುಡುಗಿ ಒಂದು ನಾಲ್ಕೂವರೆ ವರ್ಷ ಆಗಿತ್ತು ಮದುವೆ ಆಗಿ. ಪವನ್ ಅಂತ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದರು. ಈಗ ಮೊದಲನೇ ಮಗು ಒಂದು 3 ವರ್ಷದ ಗಂಡು ಮಗು ಇತ್ತು. ಈಗ ಎರಡನೇ ಮಗು ಡೆಲಿವರಿಗೋಸ್ಕರ ತಾಯಿ ಮನೆಗೆ ಹೋಗಿತ್ತು. ಹುಡುಗಿ ತುಂಬ ಹೆಲ್ತಿಯಾಗಿತ್ತು. ಇವತ್ತಿನ ತನಕ ಏನೇ ಒಂದು ಕಾಯಿಲೆ ಆ ಥರ ಒಂದು ಪ್ರಾಬ್ಲಮ್ ಏನೂ ಇರಲಿಲ್ಲ, ಹೆಲ್ತ್ ಇಶ್ಯೂಸ್ ಏನೂ ಇರಲಿಲ್ಲ. ಆದರೆ ನಿನ್ನೆ ಬೆಳಗ್ಗೆ 10 ಗಂಟೆ ತಿಂಡಿ ಮಾಡೋ ತನಕ ಚೆನ್ನಾಗೇ ಇದೆ ಹುಡುಗಿ. ಚೆನ್ನಾಗೇ ಇದ್ದು ಮಗು 1 ತಿಂಗಳು ಮಗು ಇದೆ, ಹೆಣ್ಣು ಮಗು ಇದೆ. ಈಗ ಆ ಮಗುವಿಗೆ ಫೀಡಿಂಗು ಮಾಡಿಸಿದೆ. ಅದಾಗ ಒಂದು 5 ನಿಮಿಷಕ್ಕೆ ಎದೆ ನೋವು ಕಾಣಿಸ್ಕೊಂಡಿದೆ ಮಗುವಿಗೆ. ಈ ಹುಡುಗಿಗೆ ಎದೆ ನೋವು ಕಂಡು ನನಗೆ ಎದೆ ನೋವ್ತಾ ಇದೆ ಅಮ್ಮ ಅಂತ ಹೇಳಿದಾಗ ಸೀದಾ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೊರಟಿದ್ದಾರೆ ಶಿವಮೊಗ್ಗಕ್ಕೆ. ದಾರಿ ಮಧ್ಯದಲ್ಲೇ ಕೊನೆ ಉಸಿರು ಎಳೆದಿದ್ದಾಳೆ. ನಮಗೊಂದು ನೋವು ಏನಾಗ್ತಾ ಇರೋದು ಅಂತೇಳಿದರೆ, ಇಂಥ ಚಿಕ್ಕ ಮಕ್ಕಳಿಗೆ ಈ ಥರ ಆಗ್ತಾ ಇದೆಯಲ್ಲ, ಇದರಿಂದ ಏನು ಅಂತ ಡಾಕ್ಟ್ರುಗಳು ಆಗಲಿ ಇದಾಗಲಿ ಪರ್ಫೆಕ್ಟಾಗಿ ಫ್ಯಾಮಿಲಿಯವ್ರಿಗೆ ಒಂದು ರೀಸನ್ ಕೊಡ್ತಾ ಇಲ್ಲ. ಈಗೇನಾದ್ರು ಈ ಥರ ಇಶ್ಯೂಗಳಾಗಿ ಸತ್ತರೆ ಹಾರ್ಟ್ ಅಟ್ಯಾಕ್ ಅಂತ ಡಿಕ್ಲೇರ್ ಮಾಡ್ತಾಯಿದ್ದಾರೆ. ಎಲ್ಲ 45ರಿಂದ 50 ವರ್ಷದ ಕೆಳಗಡಿನ ಮಕ್ಕಳುಗಳು ಈ ಥರ ಸಾವು ಆಗ್ತಾ ಇರೋದು ಇದೊಂದು ದುರಾದೃಷ್ಟಕರ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಾಗಲಿ ಸರ್ಕಾರ ಆಗಲಿ ಗಮನ ಹರಿಸಿ ಈ ಯುವಜನನ ಕಾಪಾಡಬೇಕು. ಏನು ಫುಡ್ ರೀಸನಿಂದ ಈ ಥರ ಆಗ್ತಾ ಇದೆಯಾ, ಆ್ಯಕ್ಟಿವಿಟೀಸ್ ಇಲ್ವಾ ಮಕ್ಕಳಿಗೆ, ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದು ದಯವಿಟ್ಟು ಒಂದು ತಿಳಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಂಡೆ. 1 ತಿಂಗಳ ಮಗು ಭಾಳ 23ನೇ ತಾರೀಕಿಗೆ 1 ತಿಂಗಳಾಗಿದೆ. 1 ತಿಂಗಳ ಮೇಲೆ 8 ದಿನ 5 ದಿನ ಆಗಿದೆ. ಮಗು ಒಳಗಡೆ ಇದೆ. ಮಗು ಇಲ್ಲೇ ಮನೆಯಲ್ಲಿ ಕರ್ಕೊಂಬಂದಿದ್ದಾರೆ. ಆ ಮಗು ಹಣೆಯಲ್ಲಿ ದೇವರು ಏನು ಬರೆದಿದ್ದಾನೋ ಇವತ್ತು ಈ ಥರ ನೋವನ್ನು ಕೊಟ್ಟಿದೆ. ಇನ್ನೊಂದು 3 ವರ್ಷದ ಮಗುವಿಗೆ ಇಲ್ಲಿ ತಾಯಿ ಸತ್ತಿರೋದು ಅದು ಪರಿಜ್ಞಾನವೇ ಇಲ್ಲ. ಪಾಪ ಆಟ ಆಡ್ಕೊಂಡು ಓಡಾಡ್ತಾ ಇದೆ. ಇನ್ನೂ ಎಷ್ಟು ಮಕ್ಕಳುಗಳು ಈ ಥರ ತಬ್ಲಿ ಆಗಬೇಕು ಅನ್ನೋದು ದೇವರು ಬರೆದಿದ್ದಾನೋ. ದಯವಿಟ್ಟು ನಾವು ಈ ಹುಡುಗಿ ಕಡೆಯಿಂದ ಒಂದು ಕಳಕಳಿಯ ಮನವಿ ಏನು ಮಾಡ್ತಾ ಇದ್ದೀವಿ ಸರ್ಕಾರದವರಿಗೆ ಅಂದರೆ, ಯಾವ ಕಾರಣಕ್ಕೋಸ್ಕರ ಈ ಥರ ಚಿಕ್ಕ ವಯಸ್ಸಿಗೆ ಮಕ್ಕಳುಗಳು ಸಾಯ್ತಾ ಇದ್ದಾರೆ, ಏನು ಹೆಲ್ತ್ ಇಶ್ಯೂನ, ಏನು ಫುಡ್ಡಿನ ರೀಸನ್ನ, ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತಾ ಇದೆಯಾ ಮಕ್ಕಳಿಗೆ, ಏನು ಅನ್ನೋದನ್ನ ದಯವಿಟ್ಟು ಒಂಚೂರು ಕಂಡುಹಿಡಿದ್ರೆ ಮುಂದೆ ಇಂಥ ಅನಾಹುತಗಳನ್ನ ತಪ್ಪಿಸ್ಬೋದು ಅಂತೇಳಿ ಕೇಳ್ಕೊಂತಾರೆ. ಪೋಸ್ಟ್ಮಾರ್ಟಮ್ ಮಾಡಿಸಿದ್ದೀವಿ. ಯಾಕಂದರೆ ಏನಾಗಿದೆ ಅನ್ನೋದು ಅವರಲ್ಲಿ ಹೇಳಿದರು ಡಾಕ್ಟ್ರು. ನಾವು ಡಿಕ್ಲರೇಷನ್ ಕೊಡ್ತೀವಿ ಹಾರ್ಟ್ ಅಟ್ಯಾಕ್ ಅಂತ, PM ಇಂದೇನು ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಆದರೆ ಮದುವೆಯಾಗಿ 7 ವರ್ಷ ಆಗಿರಲಿಲ್ಲಲ್ಲ, ಅದಕ್ಕೆ AC ತಹಸೀಲ್ದಾರ್ದು ಅಲ್ಲಿ ಮಾಜಾರಿಗೆ ಬರಬೇಕಾಗಿತ್ತು ಅವರು. ಮತ್ತು ನಮಗೂ ಫ್ಯಾಮಿಲಿಯವರಿಗೂ ಏನು ಚೆನ್ನಾಗಿದ್ದವ್ರು, ಈಗ ನಾವು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ, ಏನಾದ್ರು ಸಡನ್ನಾಗಿ ಆಯಿತು ಅಂದರೆ ಜೊತೆಲಿದ್ದವ್ರಿಗೆ ಏನು ಅನಿಸುತ್ತೆ, ಯಾಕೆ ಸತ್ರು ಅಂತನಾದ್ರು ತಿಳ್ಕೊಬೇಕಲ್ಲ, ಸಾಯೋರು ಸತ್ತಿದ್ದಾರೆ ತಿಳ್ಕೊಬೇಕಲ್ಲ. ಹಂಗಾಗಿ ಪೋಸ್ಟ್ಮಾರ್ಟಮ್ನ ಮಾಡಿಸಿದ್ದೀವಿ. ಒಂದು 24 ಹೌದು. ನಾವು ಆ್ಯಕ್ಚುಲಾಗಿ ನಮ್ಮ ಚಿಕ್ಕಮಗಳೂರು, ನಾವು ಇನ್ನು ನ್ಯೂಸ್ ಪೇಪರಲ್ಲಿ ನೋಡಿದ್ದು ಹಾಸನಲ್ಲಿ 20ರಿಂದ 21 ವರ್ಷದ ಹುಡುಗ, ಅದು ಯಾವುದೋ ಒಂದು ಹುಡುಗ ಮುಸ್ಲಿಂ ಹುಡುಗ ಎಲ್ಲರನ್ನೂ ಕ್ರಿಮಿನೇಷನಿಗೆಲ್ಲ ಮುಂದೆ ನಿಂತು ಮಾಡ್ತಾಯಿದ್ದ, ಆ ಹುಡುಗ ಸತ್ತ ಅದು ಇದು ಅಂತ ಕೇಳಿದ್ದು. ಆದರೆ ಈ ಹುಡುಗಿ ಇನ್ಸಿಡೆಂಟ್ ಆದಮೇಲೆ ಇವತ್ತಿನ ತನಕ 23-24 ಜನ ಏನೋ ಸತ್ತಿದ್ದಾರೆ ಅಂತ ನಿಮ್ಮ ಮೀಡಿಯಾದಲ್ಲೇ ಇದು ಮಾಡ್ತಾಯಿದ್ದಾರೆ. ಅದರಿಂದನೇ ನಾವು ಸರ್ಕಾರದವರಿಗೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಮುಂದೆ ಆಗ ಅನಾಹುತಗಳನ್ನಾರು ತಪ್ಪಿಸೋಕ್ಕೆ ಏನು ರೀಸನ್ ಅನ್ನೋದನ್ನ ಕಂಡುಹಿಡಿದ್ರೆ ಅಟ್ಲೀಸ್ಟ್ ಜನ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕಾರು ಇದು ಮಾಡ್ತಾರೆ ಅಂತ. ಜಯರಾಜ್ ಅರಸ್ ಅಂತ.